ಹಾಯ್ ಹಲೋ ನಮಸ್ಕಾರ, ಕರಾವಳಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಕಡಲೆಬೇಳೆಯಿಂದ ಹೋಳಿಗೆನೇ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಬೇಳೆ ಹೋಳಿಗೆ ತುಂಬಾ ಚೆನ್ನಾಗಾಗುತ್ತೆ. ಹೋಳಿಗೆ ಮಾಡೋದಕ್ಕೆ ಮೊದಲಿಗೆ ನಾವು ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಈ ಪಾತ್ರೆಗೆ ನಾನು ಒಂದು ಲೋಟ ಆಗುವಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಹಾಕಿ ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಲೋಟ ನೀರು ಹಾಕಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ಅಂದರೆ ಅದು ನೆನೆದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನಾವು ಅದನ್ನ ಸೈಡಿಗೆ ಇಟ್ಬಿಡೋಣ. ಇವಾಗ ಒಂದು ಬೌಲ್ ತೊಗೊಳ್ಳೋಣ. ಬೌಲ್ ತೊಗೊಂಡು ಅದಕ್ಕೆ ನಾನು ಮೈದಾನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಕಾದರೆ ನೀವು ಮೈದಾನೇ ಜಾಸ್ತಿ ಬೇಡ ಅಂದವರು ಸ್ವಲ್ಪ ಇದಕ್ಕೆ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಬೋದು, ಇಲ್ಲಾಂದರೆ ಸ್ವಲ್ಪ ರವಾನೂ ಮಿಕ್ಸ್ ಮಾಡ್ಬೋದು. ಬಟ್ ನಾನಿವಾಗ ಮೈದಾದಿಂದ ಮಾತ್ರ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಒಂದೇ ಸಲ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ಒಂದೇ ಸಲ ನೀವು ನೀರು ಹಾಕಿದರೆ ಅಂದರೆ ಅದು ಫುಲ್ ಮೆತ್ತಗಾಗ್ಬಿಡುತ್ತೆ. ಇವಾಗ ಇದನ್ನ ನೀಟಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನೀವು ನಾದ್ಕೊತೀರ ನೋಡಿ, ಅಷ್ಟು ಚೆನ್ನಾಗಿ ಕಣಕ ರೆಡಿಯಾಗಿ ಬರುತ್ತೆ. ಇವಾಗ ನೋಡಿ ನಾನು ಈ ಥರ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ನೋಡಿ ಇಷ್ಟ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಷ್ಟೋ ತನಕ ನಾನು ಆಯಿಲ್ ಮಿಕ್ಸ್ಗೆ ಬೇಳೆ ಹೋಳಿಗೆಗೆ ಕಣಕ ಮಾಡಲಿಕ್ಕೆ ನಮಗೆ ಆಯಿಲೇ ಜಾಸ್ತಿ ಬೇಕಾಗುತ್ತೆ. ಯಾಕಂದರೆ ಕಣಕದಲ್ಲಿ ನೀವು ಎಷ್ಟು ಆಯಿಲ್ನ ಹಾಕ್ತೀರಿ ಅಂದರೆ ಅದು ರಬ್ಬರ್ ಥರ ಆಗಬೇಕು. ಸೊ ಅದಕ್ಕೋಸ್ಕರ ಈ ಥರ ನೀವು ಮಿಕ್ಸ್ ಮಾಡ್ಕೊಳ್ತಾ ಇದ್ದಂಗೂ ಆ ಆಯಿಲಿನ ಅಂಶ ಕಡಿಮೆ ಆಗ್ತಾ ಹೋಗ್ತದೆ. ಅಂದರೆ ಆ ಹಿಟ್ಟಿನ ಜೊತೆಗೆ ಅಬ್ಸರ್ವ್ ಆಗಿಬಿಡುತ್ತೆ. ಈ ಥರ 3 ಸಲ ಆಯಿಲ್ನ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ನೀವು ಎಷ್ಟು ನಾದ್ಕೊಂಡ್ರೂ ಸಾಕಾಗಲ್ಲ. ಅಟ್ಲೀಸ್ಟ್ ಇದನ್ನ ಒಂದು 10 ನಿಮಿಷನಾದರೂ ನಾದಲೇಬೇಕು. ಇಲ್ಲ ಅಂತಂದರೆ ಈ ಕಣಕ ಅನ್ನೋದು ಅಷ್ಟು ಅಂದರೆ ಫುಲ್ ರಬ್ಬರ್ ಥರ ಆಗಲ್ಲ. ಸೊ ಅದಕ್ಕೋಸ್ಕರ ಅಂದರೆ ಎಳೆದವಾಗ ಅದು ಕಟ್ಟಾಗಬಾರ್ದು, ಅಲ್ಲಿ ತನಕ ನೀವು ನಾದ್ಕೋಬೇಕು. ಇವಾಗ ನೋಡಿ ಈ ಥರ ಆಗ್ತಾ ಇದ್ದಂಗೆ ನಾನು ಮೇಲ್ಗಡೆ ಸ್ವಲ್ಪ ಆಯಿಲ್ನ ಹಾಕಿದ್ದೀನಿ. ಹಾಕಿ ಆದಮೇಲೆ ನಾವು ಇದನ್ನ ಒಂದು 2 ತಾಸಾದರೂ ನೆನೆಯಕ್ಕೆ ಬಿಡಬೇಕು. ನಿಮಗೆ ಟೈಮ್ ಇತ್ತಂದರೆ ಜಾಸ್ತಿ ಹೊತ್ತು ನೆನೆಯಕ್ಕೆ ಬಿಡ್ಬೋದು. ಇವಾಗ 10 ನಿಮಿಷ ಈ ಕಡಲೆಬೇಳೆ ನೆಂದಿದೆ. ಇವಾಗ ನಾನು ಇದನ್ನ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಬೇಯಿಸೋದಿಲ್ಲ ಅಂತಂದರೆ ನಾರ್ಮಲಾಗಿಯೂ ಬೇಯಿಸ್ಬೋದು. ಬಟ್ ನಾನು ಇದನ್ನ ಬೇಗ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಇದು ಕುಕ್ಕರಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಒಂದು 3 ವಿಸಿಲಾದರೂ ಕೂಗಿಸ್ಬೇಕು. ಅಂದರೆ ಗೊತ್ತಾಗುತ್ತೆ ನಿಮಗೆ. ಒಂದು ಸ್ವಲ್ಪ ಅದನ್ನ ಪ್ರೆಸ್ ಮಾಡಿದಾಗ ಸ್ವಲ್ಪ ಬೆಂದಿರಬೇಕು. ಫುಲ್ ಸ್ಮ್ಯಾಶು ಆಗಬಾರ್ದು. ಫುಲ್ ಸ್ಮ್ಯಾಶ್ ಆಯ್ತಂತ ಅಂದರೆ ಅದು ಏನಾಗುತ್ತೆ ಅಂತ ಅಂದರೆ ಫುಲ್ ಅದು ಕರಗಿಬಿಡತ್ತೆ ಕಣಕ. 2 ಲೋಟ ನೀರು ಹಾಕಿ ನಾನು ಇದನ್ನ ಒಂದು 3 ಇಂದ 4 ವಿಸಿಲ್ ಕೂಗಿಸ್ತೀನಿ. ನೋಡಿ ಇಷ್ಟು ಬೆಂದರೆ ಸಾಕು. ನಾನು ನಿಮ್ಗೆ ಕೈಯಲ್ಲಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಬೆಂದರೆ ಸಾಕು. ಇವಾಗ ನಾವು ಇದನ್ನು ಏನು ಮಾಡಬೇಕಂದ್ರೆ ನೀರನ್ನ ಸೋಸ್ಕೋಬೇಕು. ಇದರಲ್ಲಿ ನೀರಿನ ಅಂಶ ಒಂದು ಸ್ವಲ್ಪನೂ ಇರಬಾರ್ದು. ಅದಕ್ಕೋಸ್ಕರ ನಾನು ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ. ಈ ಥರ ಸೋಸ್ಕೊಂಡಾದ್ಮೇಲೂ ಅದರಲ್ಲಿ ನೀರಿರೋದನ್ನೆಲ್ಲ ತಗೊಳ್ಬಿಡಬೇಕು. ಇವಾಗ ನಾನೇನು ಮಾಡಬೇಕಂತ ಅಂದರೆ ಈ ನೀರಿಂದ ಕಟ್ಟಿನ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಬೇಕಾದ್ರೆ ಈ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೀನಿ. ಇದು ಕಟ್ಟಿನ ಸಾಂಬಾರು ಮಾಡೋದನ್ನ ತುಂಬಾ ಟೇಸ್ಟ್ ಆಗಿರುತ್ತೆ. ಇವಾಗ ನಾನೊಂದು ಪ್ಯಾನ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಈ ಥರ ನೀರನ್ನ ತೆಗೆದಿರುವಂಥ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ನಾನು 1 ಲೋಟ ನಾನು ಬೇಳೆನ ತೊಗೊಂಡಿದ್ದೀನಿ. ಅದಕ್ಕೆ ನಾನು 3/4 ಲೋಟ ಆಗುವಷ್ಟು ಬೆಲ್ಲನ ತೊಗೊತಾ ಇದ್ದೀನಿ. ಇಲ್ಲಿ ನಿಮಗೆ ಸ್ವಲ್ಪ ಸ್ವೀಟ್ ಬೇಕಂದರೆ 1 ಲೋಟಕ್ಕೆ 1 ಲೋಟನೇ ಆಗುವಷ್ಟು ಬೆಲ್ಲನ ತೊಗೋಬೋದು. ಬಟ್ ಸ್ವಲ್ಪ ಮೆದು ಇರೋ ಬೆಲ್ಲ ಆಯ್ತಂತಂದರೆ ಸ್ವಲ್ಪ ನೀರಾಗಿಬಿಡುತ್ತೆ. ನೀರಾಯ್ತಂದರೆ ಅದು ಹೂರಣ ಫುಲ್ ಮೆದು ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನಾನು ಈ ಥರ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ 3 ರಿಂದ 4 ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನೋಡಿ ಇದು ನೀರು ಹಾಕ್ತಾ ಇರುತ್ತೆ. ಈ ನೀರಿನ ಅಂಶ ಅನ್ನೋದು ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಇದು ಸ್ವಲ್ಪ ನೀರು ಕಡಿಮೆ ಆಗ್ತದೆ, ಫುಲ್ಲು ಕಡಿಮೆ ಆಗಬಾರ್ದು. ಒಂದು ಲೆವೆಲಿಗೆ ಇವಾಗ ನೋಡಿ ಇಷ್ಟ ಆಗ್ತಾ ಬಂದಿದೆ ನೋಡಿ. ಇವಾಗ ನಾವು ಇದನ್ನು ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ರೆ ಆಯಿತು. ಇವಾಗ ಇದನ್ನ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಸೈಡಿಗೆ ಇಟ್ಬಿಡೋಣ. ಅಂದರೆ ಇದನ್ನು ನಾವು ಸ್ಟವ್ ಆಫ್ ಮಾಡಿ ಇದು ಸ್ವಲ್ಪ ಆರಬೇಕು. ಅಂದರೆ ಫುಲ್ ಆರೋದು ಬೇಡ, ಒಂದು ಸ್ವಲ್ಪ ಬಿಸಿ ಇರಬೇಕಾದ್ರೇ ನಾವು ಇದನ್ನ ರುಬ್ಕೋಬೇಕು. ಅಂದರೆ ಎಲ್ಲನೂ ಒಂದೇ ಸಲ ಹಾಕಿ ರುಬ್ಬಕ್ಕೆ ಹೋಗಬೇಡಿ. ಯಾಕಂದರೆ ಅದು ಮಿಕ್ಸಿಗೆ ನಾವೇನು ನೀರೇನು ಯೂಸ್ ಮಾಡೋದಿಲ್ಲಲ್ಲ, ಅದು ಅಂದರೆ ಅಷ್ಟು ನುಣ್ಣಗಾಗಲ್ಲ. ಸೊ ಅದಕ್ಕೋಸ್ಕರ ನಾನು ನೋಡಿ ಇವಾಗ ಇಷ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ನಾನೀಗ ಅದೆಷ್ಟು ಮೆದು ಇತ್ತು, ಇವಾಗ ನೋಡಿ ಅದು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಆಗಿದೆ. ಇವಾಗ ನಾನು ಇದನ್ನೆಲ್ಲ ಒಂದು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಕಣಕನ ರೆಡಿ ಮಾಡ್ಕೊಂಡಿದ್ದೆ ನೋಡಿ, ಅದನ್ನು ಮತ್ತೊಂದು ಸಲ ನಾನು ಇದನ್ನ ನಾದ್ಕೊತೀನಿ. ಅಂದರೆ ನಾವು ಇವಾಗ ಲಾಸ್ಟಲ್ಲಿ ಒಂದು ಸಲ ನಾದ್ಕೊಂಡು ಇವಾಗ ಇದನ್ನು ಒಂದು ಉಂಡೆ ಥರ ಗಾತ್ರದಲ್ಲಿ ತೊಗೊಂಡು ಇದನ್ನು ನಾನು ನೀಟಾಗಿ ಈ ಶೀಟ್ ಇದೆಯಾ ನೋಡಿ, ಈ ಶೀಟಿಂದ ತುಂಬಾ ಉಪಯೋಗ ಆಗುತ್ತೆ. ಬಟರ್ ಶೀಟಿಂದ ಅಷ್ಟಾದರೂ ಹೋಳಿಗೆ ಮಾಡೋಕ್ಕೆ ಚೆನ್ನಾಗಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗೆ ಈ ಶೀಟಿಂದ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೀನಿ. ಈ ಥರ ಒಂದು ಉಂಡೆನ ತೊಗೊಂಡು ಇದ್ರೊಳಗೆ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಅದು ಈ ಹೂರಣನ ಹಾಕ್ಕೋಬೇಕು ನೋಡಿ, ಅಷ್ಟು ಅಗಲ
ಆಗುವಷ್ಟು ನಾವು ಇದನ್ನ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಅಗಲ ಮಾಡ್ಕೋಬೇಕು. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಅಗಲ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ಇದ್ರ ಒಳಗಡೆ ಹೂರಣನ ಕೈಯಿಂದ ಸ್ವಲ್ಪ ಇದನ್ನ ಪ್ರೆಸ್ ಮಾಡಿ ಅಗಲ ಮಾಡ್ಕೊತೀನಿ. ಅಗಲ ಮಾಡ್ಕೊಂಡು ಅದರೊಳಗಡೆ ಹೂರಣನ ಇಟ್ಕೊಂಡು ಅಂದರೆ ನೀವು ಇವಾಗ ಇದನ್ನು ಜಾಸ್ತಿ ಹೂರಣನ ತೊಗೊಳಕ್ಕೆ ಹೋಗಬೇಡಿ, ಅಂದರೆ ಇದಾಗಲ್ಲ. ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಸ್ವಲ್ಪ ಹಾಕಿ ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊತೀನಿ. ಸ್ವಲ್ಪ ಪ್ರೆಸ್ ಮಾಡಿ ನೀಟಾಗಿ ನಿಧಾನವಾಗಿ ಇದನ್ನು ಪ್ರೆಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ಹೋಳಿಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಈ ಥರ ಈ ಶೀಟಿಂದ ಮಾಡೋದ್ರಿಂದ ಅದಕ್ಕೆ ಅಂಟೋದು ಇಲ್ಲ, ನಿಮಗೆ ಬಿಸಿ ತಾಗುತ್ತೆ ಕೈಯಲ್ಲಿ ಹಾಕೋದು ಅನ್ನೋ ಪ್ರಾಬ್ಲಮ್ ಕೂಡ ಇರಲ್ಲ. ನಾನು ಇದರಲ್ಲಿ ಇವಾಗ ನಾನು ರೀಸೆಂಟಾಗಿ ತೊಗೊಂಡಿರೋದು, ಬಟ್ ತುಂಬಾ ಚೆನ್ನಾಗಾಗುತ್ತೆ. ನೀವು ಬೇಕಾದರೆ ನಿಮ್ಮ ಹತ್ತಿರದಲ್ಲಿರುವಂತಹ ಪಾತ್ರೆ ಅಂಗಡಿ ಇರುತ್ತೆ ನೋಡಿ, ಅಲ್ಲಿ ಹೋಗಿ ವಿಚಾರಿಸಿ ಸಿಗಬಹುದು. ಇವಾಗ ನಾನು ಒಂದು ತವನ ತೊಗೊಂಡಿದ್ದೀನಿ. ತವನ ತೊಗೊಂಡು ಅದಕ್ಕೆ ಮೇಲ್ಗಡೆಯಿಂದ ಆಯಿಲ್ ಹಾಕ್ತಾಯಿಲ್ಲ, ತುಪ್ಪನೇ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿ ನೋಡಿ ಇವಾಗ ನೋಡಿ ಅದು ಎಷ್ಟು ನೀಟಾಗಿ ಸ್ವಲ್ಪನೂ ಕಚ್ಕೊಳ್ದೇನೆ ಎಷ್ಟು ನೀಟಾಗಿ ತವದ ಮೇಲೆ ಇದಾಗುತ್ತೆ. ಇವಾಗ ನೋಡಿ ಇದನ್ನ ಮೇಲ್ಗಡೆ ನಾನು ಸೈಡಿಂದ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಫಸ್ಟಿಗೆ ನಾನು ಮೇಲೆ ಹಾಕಕ್ಕೆ ಹೋಗಲ್ಲ, ಈ ಥರ ಮಾಡಿಕೊಂಡು ನಾನು ಇದನ್ನ ಮಗ್ಸ್ಕೊಳ್ತಾ ಇದ್ದೀನಿ. ಮಗ್ಸ್ಕೊಂಡು ಆದಮೇಲೆ ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ತುಪ್ಪ ಹಾಕಿದ್ದೀನಿ, ಬಟ್ ಹಾಕಿ ತುಂಬಾ ಟೇಸ್ಟಾಗಿ ಬರುತ್ತೆ ಈ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.